ಶ್ರೀನಿವಾಸ್ ಕೈ ಶ್ರೀನಿವಾಸ ಕಾನೂನಿಗೆ ನೀವು ಹಚ್ಚಬೇಕಾಗಿ ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಲಕ್ಷ್ಮಣ ಸಂಗಪ್ಪ ಸಹೋದರರು ಆಗಮಿಸಿದ್ದಾರೆ. ತಾವೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕು. ಇಲ್ಲಿ ಪಂಪ್ ಹೌಸ್ನಲ್ಲಿ ಪೂಜಾ ಕಾರ್ಯಕ್ರಮ ಮುಗಿದ ನಂತರ ವೇದಿಕೆ ಕಾರ್ಯಕ್ರಮ ಜರುಗುತ್ತದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಮೆರಗನ್ನು ತರಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಶ್ರೀಯುತ ಲಕ್ಷ್ಮಣ ಸಂಗಪ್ಪ ಸಹೋದರಿ ಸಾಹೇಬರಿಗೆ ನಾನು ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಮುಖಂಡರನ್ನ ಎಲ್ಲ ರೈತರು ಕೂಡ ವಿಶೇಷವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. श्रीमन्महागणाधिपतये नमो वक्रतुण्डमहाकाय सूर्यकोटि समप्रभा कुर्वे देव सर्वकालेषु सर्वदा नमो देवे महादेवे शिवाय नमः प्रकृते भद्रायै नेता पुरता सुदामे शम्भवे शङ्करात्र्यम्बरं विजामहे धनं गुरुवासुबन्धनाय मृत्योर्वक्षीमामृताय लक्ष्मीनारायणात्मन्मा कुलदेवतात्मन्मा ग्रामदेवतात्मन्मा कालदेवतात्मन्मा ग्रामदेवतासिद्धेश्वरदेवतात्मन्मा देवेभ्यो सर्वेभ्यो ब्राह्मणेभ्यो नमो नमः हरि ओम गणपति देवताः नमो भगवते स्वस्ति श्रीवन्दीपप्रज्वाल्यं शुभं करोति कल्याणम् आरोग्यं धनसम्पदा शत्रुबुद्धिविनाशाय दीपज्योति नमस्तवे अध्यवरेवं गुणविशेषां दक्षिणदाभ्यो नमो नमः उमामहेश्वरकाशीर्षणायुताभ्यो नमो नमः हरि ओं एवं वेदः सुखकरिता दुःखहरिता वाता विघ्नाची दुर्वी कुरवी प्रेम रूपादयाची सर्वांगी सुंदर उटिसिंधुराची कंठीय के माळ मुक्ता फळांची जय देव जय मंगलमूर्ती दर्शन मात्रे मन कामना पूर्ती जय देव रत्नकरिता फळ तुझ गौरी गमरा जंधनाची कोटी कुमकुम केशरा हिरे जडित मुकुट शोभतो भरा झुणझुणती नोपोर चरणी घागरिया जय देव जय मंगलमूर्ती दर्शन मात्रे मन कामना पूर्ती जय देव लंबोदर पीतांबर फणिवर वंदना तुंड वक्रतुंड त्रिनयन दाश्रमाचा वाटपाहे सरणा संकष्टी पावावे निर्वाणी रक्षावे सुरवर वंदना जय देव अस्तु श्रीमंगलानि भवन्तु संततं श्रीरस्तु लक्ष्मीणताभ्यो परमेश्वर प्रीत्यर्थ भटसा सर्वे जना सुखी समृद्धि शांतिरस्तु ओम नमो भगवते वासुदेवताभ्यो नमो नमः सर क्या फोटो ओम नमो भगवते सर्वे जना सुखी समृद्धि शांतिरस्तु नमो भगवते देवताभ्यो कर्पूरगौरवं ಸರ್ ಇನ್ನೊಂದಿಟ್ಟ ಇನ್ನೊಂದಿಟ್ಟ ಹಿಂಗೆ ಸರ್ ಇದೆ ನಾನು ಹೇಳಂಗಿಲ್ಲ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಅವರು ಕೂಡ ಪಾಲ್ಗೊಂಡಿದ್ದಾರೆ.
ಅದೇ ತರನಾಗಿ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರರು ಕೂಡ ಈಗಾಗಲೇ ಪುಷ್ಪವನ್ನು ನೀಡಿ ಇಲಾಖೆಯ ಅಧಿಕಾರಿಗಳು ಸ್ವಾಗತವನ್ನು ಬಯಸಿದ್ದಾರೆ. ಈ ಕಾಲುವೆಗೆ ನೀರು ಹರಿಸುವ ಕಾರ್ಯಕ್ರಮಕ್ಕೆ ತಾವೆಲ್ಲ ಅವರಿಗೆ ಚಪ್ಪಾಳೆ ಮೂಲಕ ಆಧಾರದ ಸ್ವಾಗತವನ್ನು ಬಯಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಸರಳ ಕಾರ್ಯಕ್ರಮಕ್ಕೆ ಒಂಚೂರು ಗಡಿಬಿಡಿ ಆದರೂ ಕೂಡ ಫೆಬ್ರವರಿ ಜೂನ್ 1ಕ್ಕೆ ಅಂದರೆ 1 ತಿಂಗಳ ಮುಂಚೆ ಈ ಒಂದು ಕಾಲುವೆ ನೀರು ಹರಿಸುವ ಕಾರ್ಯಕ್ರಮ ನಡೆದಿತ್ತು. ಸರ್ಕಾರವನ್ನು ಸ್ವೀಕರಿಸಿದಂಥ ಲಕ್ಷ್ಮೀಕಂಠಪ್ಪ ಸಾಹೇಬರಿಗೆ ನಾನು ಕೂಡ ಅಭಿನಂದನೆಗಳನ್ನು ಹೇಳ್ತಾ ಹರಿಬಿಡ್ರಿ ಲೇಟ್ ಆಗ ಬಾಣ ಎಲ್ಲಿ ಅಣ್ಣ ಸ್ವಲ್ಪ ಈ ಕಡೆ ಈ 2 ಮೀಟರ್ ಅಂತ 2.5 ಮೀಟರ್ ಅಂತರ್ಜಲ ಏನದು ಇದೆ, ಇದು ಬಹುತೇಕ ಮುಂದಿನ ಒಂದು 2 ವರ್ಷದಲ್ಲಿ ಬಹುತೇಕ ನಮ್ಮ ಜಿಲ್ಲಾದೊಳಗೆ ಅತಿ ಹೆಚ್ಚು ನೀರಿನ ಗುಣಮಟ್ಟ ಇರ್ತಕ್ಕಂಥ ಯಾವುದಾದ್ರೂ ಒಂದು ತಾಲೂಕ ಆದರೆ ಅದು ಅಥಣಿ ತಾಲೂಕು ಆಗ್ತಿದೆ ಅಂತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ನಮ್ಮ ಕರಿಮಸೂತಿ ಇರ್ಬೋದು, ಹಳ್ಯಾಳ್ ಇರ್ಬೋದು, ಅದರ ಜೊತೆಗೆ ಐನಾಪುರ ಇರ್ಬೋದು, ಬಸವೇಶ್ವರ ಇರ್ಬೋದು, ಮತ್ತು ಅಮ್ಮಾಜೇಶ್ವರಿ ಕೊಟ್ಟಲಿಗೆ ಯೋಜನೆ ಇರ್ಬೋದು, ಮತ್ತು ನಮ್ಮ 9 ಕೆರೆಗಳಿರ್ತಕ್ಕಂಥ ಯೋಜನೆಗಳಿಂದ ಮುಂದಿನ ದಿನಮಾನದಲ್ಲಿ ಭೂಮಿಯಲ್ಲಿ ಇರ್ತಕ್ಕಂಥ ನೀರಿನ ಮಟ್ಟ ಮೇಲ್ಗಡೆ ಬರುವುದರಿಂದ ಪ್ರತಿಯೊಬ್ಬ ರೈತರ ಬೋರ್ವೆಲ್ಗಳಿಗೆ ಮತ್ತು ಬಾವಿಗಳಿಗೆ ಹೆಚ್ಚಿನ ನೀರಿನ ಲಭ್ಯತೆ ಆಗದಿದೆ ಅಂತಕ್ಕಂಥದ್ದನ್ನು ಕೂಡ ನಮಗೆ ಮನವರಿಕೆ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನದಲ್ಲಿ ನಮ್ಮ ಕ್ಷೇತ್ರದ ಮತ್ತು ನಮ್ಮ ತಾಲೂಕಿನ ಜನರ ಇದರ ಲಾಭವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಆರ್ಥಿಕವಾಗಿ ಅವರೆಲ್ಲರೂ ಕೂಡ ಸಬಲರಾಗಬೇಕು ಅಂತ ಹೇಳಿ ಅಂತ ಒಂದು ಶಕ್ತಿಯನ್ನ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಕೊಡ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮಗೆ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದರೆ ಅಧಿಕಾರಿಗಳ ಜೊತೆಗೆ ಸ್ವಲ್ಪ ಸಹಕಾರ ನೀವೆಲ್ಲರೂ ಕೊಡಬೇಕಾಗ್ತದೆ. ಯಾಕಂತಂದ್ರೆ ಎಲ್ಲರೂ ಬಿತ್ತಿಗೆ ಮಾಡಿದರೂ ನಿಮ್ಮ ಮಳೆ ಮಾತ್ರ ಇನ್ನೂ ನಮಗೆ ಬೇಕಾದ ಪ್ರಮಾಣದಲ್ಲಿ ಆಗಿಲ್ಲ. ಇವತ್ತಿನೊಳಗನೆ ಎಲ್ಲರೂ ರೈತರು ಆಕಾರದಲ್ಲಿ ಇರ್ತಕ್ಕಂಥದ್ದು. ಅವರಾದ್ರೂ ಅಧಿಕಾರಿಗಳು ನಿಮ್ಮಂಗೆನೆ ಅವರು ಕೂಡ ಪಾಪ ಅವರು ಸಾಧ್ಯತೆ ಮಟ್ಟಿಗೆ ನೀರ ವ್ಯರ್ಥ ಹೋಗ್ಲಾರ್ದಂಗೆ ಅವ್ರು ನೋಡ್ಕೋತಾರು. ಅದು ಅವ್ರ ಜೊತೆಗೆ ನೀವು ಸಹಕಾರ ಕೊಟ್ಟರೆ ಅದು ಬಹಳಷ್ಟು ಪ್ರಯೋಗ ಉತ್ತಮವಾಗಿ ಆಗ್ತಿದೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋತೀರಿ ಅಂತಕ್ಕಂಥದ್ದನ್ನ ನಾನು ಹೇಳಿ ಈ ಒಂದು ಯೋಜನೆಯನ್ನು ಇವತ್ತು ವಿಘ್ನ ನಿವಾರಕನ ಪೂಜೆಯೊಂದಿಗೆ ನಾವು ಪ್ರಾರಂಭ ಮಾಡಿದ್ದೀವಿ. ಆ ಭಗವಂತನಿಗೆ ಇದೊಂದು ಹಂಗಾಮದಲ್ಲಿ ಉತ್ತಮ ರೀತಿಯಿಂದ ಈ ಒಂದು ಯೋಜನೆಯನ್ನು ನಡೆಸಿಕೊಡ್ಲಿಕ್ಕೆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾವು ನೀವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಸಂಕ್ಷಿಪ್ತವಾದಂಥ ಕಾರ್ಯಕ್ರಮಕ್ಕೆ ಒಂದು ವಿರಾಮ ಹೇಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.